ವೆಲ್ಕಮ್ ಟು ಅವರ್ ಚಾನಲ್. ಸ್ನೇಹಿತರೆ, ಇಲ್ಲೊಂದು ಬೋನ್ ಇದೆ. ಯಾವುದದ್ದು ಗೊತ್ತಾ? ಹುಲಿಯ ಬೋನು ಅಲ್ಲ, ಇಲಿಯ ಬೋನು. ಇದ್ರೊಳಗೆ ಏನಿದೆ? ಭಯಂಕರವಾದ ಹುಲಿ ಇದೆ. ಅಲ್ಲ, ಒಂದು ಇಲಿ ಇದೆ. ಗೊತ್ತಾಯ್ತಾ ನಿಮಗೆ? ಗೊತ್ತಾಯ್ತಪ್ಪ. ನಮ್ಮ ಮನೆಗೆ ಗಣೇಶನ ವಾಹನ ಇಲಿ ಬಂದಿದೆ. ಕವಿ ಕುವೆಂಪು ಅವರು ಬೊಮ್ಮನಹಳ್ಳಿಯ ಕಿನ್ನರಿ ಜೋಗಿ ಅನ್ನುವ ಕಥನ ಕವನವನ್ನ ಬರೆದಿದ್ದಾರೆ. ಆ ಕಥನ ಕವನದಲ್ಲಿ ಎಷ್ಟೆಷ್ಟು ಇಲಿಗಳಿದ್ವು, ಅವುಗಳ ತಂಟೆ ಏನು ಅಂತ ತಿಳಿಯೋಣ ಬನ್ನಿ. ತುಂಗಾ ತೀರದ ಬಲಗಡೆಯಲ್ಲಿ ಹಿಂದಲ್ಲಿದ್ದುದು ಬೊಮ್ಮನಹಳ್ಳಿ. ಅಲ್ಲೇ ನಿಲಿಗಳ ಕಾಟವೇ ಕಾಟ. ಅಲ್ಲಿನ ಜನಗಳಿಗೆ ಅತಿಗೋಳಾಟ. ಇಲಿಗಳು ಬಡಿದವು ನಾಯಿಗಳ. ಇಲಿಗಳು ಕಡಿದವು ಬೆಕ್ಕುಗಳ. ಕೆಲವನ್ನು ಕೊಂದವು, ಕೆಲವನ್ನು ತಿಂದವು, ಕೆಲವನ್ನು ಬೆದರಿಸಿ ಹಿಂಬಾಲಿಸಿದವು. ಅಲ್ಲಿನ ಮೂಷಿಕ ನಿಖರವು ಸೊಕ್ಕಿ, ಎಲ್ಲರ ಮೇಲೆಯೂ ಕೈ ಬಾಯಿಕ್ಕಿ. ಹೆದರಿಕೆ ಇಲ್ಲದೆ ಬೆದರಿಕೆ ಇಲ್ಲದೆ ಕುಣಿದವು ಯಾರನ್ನು ಲೆಕ್ಕಿಸದೆ. ಹಾಲಿನ ಮಡಿಕೆಯ ಒಡೆದವು ಕೆಲವು. ಅನ್ನದ ಗಡಿಗೆಯ ಪುಡಿ ಮಾಡಿದವು. ಬಡಿಸುವ ಅಡುಗೆಯ ಭಟ್ಟನ ತಡೆದು ಕೈಯಲ್ಲಿರುವ ಸಟ್ಟುಗವ ಭೀತಿಯೇ ಇಲ್ಲದೆ ನೆಕ್ಕಿದವು. ಈ ಪರಿ ತಿನ್ನುತ್ತ ಸೊಕ್ಕಿದವು. ಧಾನ್ಯವನ್ನೆಲ್ಲವ ಬಿಕ್ಕಿದವು. ಟೋಪಿಯ ಒಳಗಡೆ ಗೂಡನ್ನು ಮಾಡಿ ಹೆತ್ತವು ಮರಿಗಳನ್ನು. ಪೇಟದ ಒಳಗಡೆ ಆಟವನಾಡಿ ಕಿತ್ತವು ಸರಿಗೆಯೇನು. ಗೋಡೆಗೆ ತಗುಲಿಸಿದಂಗಿಯ ಜೇಬಿನ ದಿನವೂ ಜಪ್ತಿಯ ಮಾಡಿದವು. ಮಲಗಿರೆ ಹಾಸಿಗೆ ಎಣ್ಣೆ ಹರಿದವು. ಕೇಶಛೇದನ ಮಾಡಿದವು. ಬೆಣ್ಣೆಯ ಕದ್ದವು ಬೆಲ್ಲವ ಮೆದ್ದವು. ಎಣ್ಣೆಗೆ ಬಿದ್ದವು ದಿನದಿನವು. ಗೌಡರು ಮಾತಾಡುತ್ತ ಕುಳಿತಲ್ಲಿ ಬಹಳಗಳಾಟೆಯ ಮಾಡಿದವು. ಗರತಿಯರಾಡುವ ಹರಟೆಗೆ ತುಂಬ ತೊಂದರೆ ಇತ್ತು ಗಿಜಿಬಿಜಿ ಮಾಡಿ. ಊರಿನ ಮಕ್ಕಳ ಕೈಯಲ್ಲಿದ್ದ ತಿಂಡಿಯ ಕಸಿದವು ಧೈರ್ಯದಲ್ಲಿ. ಈ ಕವಿತೆಯಲ್ಲಿ ಎಂಥೆಂಥ ಇಲಿಗಳಿತ್ತು. ಕಿಂದರಿ ಜೋಗಿ ಬಂದಾಗ ಆ ಇಲಿಗಳೆಲ್ಲ ಅವನ ಹಿಂದೆ ಬರ್ತವೆ. ಯಾವ್ಯಾವ ಇಲಿ? ಸಣ್ಣಿಲಿ, ದೊಡ್ಡಿಲಿ, ಮೂಗಿಲಿ, ಸೊಣ್ಣಿಲಿ, ಅಣ್ಣಿಲಿ, ತಮ್ಮಿಲಿ, ಅವ್ವಿಲಿ, ಅಪ್ಪಿಲಿ, ಮಾವಿಲಿ, ಬಾವಿಲಿ. ಮಾವಿಲಿ ಅಂದ್ರೆ ಏನು? ಮಾವ ಇಲಿ, ಕರೆಕ್ಟ್. ಬಾವಿಲಿ ಅಂದ್ರೆ ಏನು? ಬಾವ ಇಲಿ, ಕರೆಕ್ಟಾ? ಜಾಣೆ. ಅಕ್ಕಿಲಿ, ತಂಗಿಲಿ, ಗಂಡಿಲಿ, ಹೆಣ್ಣಿಲಿ, ಮುದುಕಿಲಿ, ಹುಡುಗಿಲಿ ಎಲ್ಲ ಬಂದವು ಓಡೋಡಿ. ಅಷ್ಟೇ ಅಲ್ಲ, ಬಣ್ಣದ ಇಲಿಗಳಿತ್ತು. ಹೌದಾ? ಕೆಂಪಿನ ಇಲಿಗಳು, ಹಳದಿಯ ಇಲಿಗಳು, ಬೆಳ್ಳಿಲಿ, ಕರಿಯಿಲಿ, ಗಿರಿಯಿಲಿ, ಹೊಲದಿಲಿ. ಅಷ್ಟೇ ಅಲ್ಲ, ಇನ್ನೂ ಇಲಿಗಳಿತ್ತು. ಹೌದಾ? ಕುಂಟಿಲಿ, ಕಿವುಡಿಲಿ,
ಹೆಳವಿಲಿ ಹೆಳವಿಲಿ ಮೂಗಿಲಿ ಮೂಗಿಲಿ ಚೀಪಿ ಎನ್ನುತ್ತ ಕೂಗುತ್ತಲೋಡಿ. ಚೀಪಿ ಎನ್ನುತ್ತ ಕೂಗುತ್ತಲೋಡಿ. ಎಷ್ಟು ಇಲಿಗಳಿದ್ವು? ಹಾಗೆ ಈ ಇಲಿಯನ್ನು ನಾವೀಗ ಬಿಡ್ತಾ ಇದ್ದೀವಿ. ನೋಡೋಣ ಬನ್ನಿ. ಸ್ನೇಹಿತರೆ, ಈಗ ಈ ಇಲಿಯನ್ನು ಬಿಡುವ ಕಾರ್ಯಕ್ರಮ ಬಂದಿದೆ. ಬಿಡ್ಲಾ? ರೆಡಿ, 3, 2, 1 ಸ್ಟಾರ್ಟ್. ಟಿಂಗ್ ಚಕ್ಕ ಇಲಿ ಹೋಗಿ ನಿನ್ನ ಮನೆಗೆ. ಹಂಗೆ ಗುಡ್ ಬಾಯ್.